ಇನ್ನು ಮೃತದೇಹವನ್ನ ಶೈತ್ಯಾಗಾರದಲ್ಲಿ ಇರಿಸಿದ್ರಿಂದ ಸಾವಿನ ನಿಖರ ಸಮಯ ಸಿಕ್ಕಿಲ್ಲ. ಶವದ ಫೋಟೋ ಆಧಾರದಲ್ಲಿ ಸಾವಿನ ಸಮಯವನ್ನ ಅಂದಾಜಿಸಲಾಗಿದೆ. ಏನ್ ಫೋಟೋ ಸಿಕ್ತಲ್ಲ ಅದರ ಆಧಾರದ ಮೇಲೆ ಅಂದಾಜು ಮಾಡಿದ್ದಾರೆ. ಶವ ಪರೀಕ್ಷೆ ವರದಿ 1 ತಿಂಗಳು ವಿಳಂಬವಾಗಿ ಬಂದಿದೆ. ದರ್ಶನ್ ವಿರುದ್ಧ ಕಿಡ್ನಾಪ್, ಮರ್ಡರ್ ಆರೋಪವನ್ನು ಹೊರಿಸಲಾಗಿದೆ. ಮೃತದೇಹವನ್ನ ಶೈತ್ಯಾಗಾರದಲ್ಲಿ ಇಟ್ಟಿದ್ರಿಂದ ಯಾವಾಗ ಕೊಂದಿರೋದು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಇಲ್ಲ. ಬರೀ ಇವ್ರು ಫೋಟೋ ನೋಡಿದ್ದಾರೆ, ಆ ಫೋಟೋದ ಆಧಾರದ ಮೇಲೆ ಸಾವಿನ ನಿಖರ ಸಮಯವನ್ನು ಇವರು ಅಂದರೆ ಒಂದು ಅಂದಾಜು ಸಮಯವನ್ನು ಮಾಡಿದ್ದಾರೆ ಅಂತ. ಶವದ ಫೋಟೋ ಆಧಾರದ ಮೇಲೆ ಇದು ಸಿ ವಿ ನಾಗೇಶ್ ಅವರ ವಾದದಲ್ಲಿರುವಂಥ ವಿಚಾರ. ಮೃತದೇಹ ಶೈತ್ಯಾಗಾರದಲ್ಲಿ ಇಟ್ಟಿದ್ರಿಂದ ಸಾವಿನ ಎಕ್ಸಾಕ್ಟ್ ಟೈಮ್ ಯಾವಾಗ ಆತನನ್ನು ಕೊಲ್ಲಾಗಿದೆ, ಆಮೇಲೆ ತಂದು ಬಿಸಾಡಿರೋದು ಯಾವಾಗ, ಶವ ಫೋಟೋ ಆಧಾರ ಏನಿದೆ, ಶವದ ಫೋಟೋ ಏನು ಸಿಕ್ಕಿದೆ, ಸೊ ಅದರ ಆಧಾರದ ಮೇಲೆ ಸಾವಿನ ಸಮಯವನ್ನು ಅಂದಾಜಿಸಲಾಗಿದೆ ಅಂತ ಈಗ ಸಿ ವಿ ನಾಗೇಶ್ ಅವರು ಹೇಳಿದ್ದಾರೆ. ಅಂದರೆ ಅವತ್ತು ಅಲ್ಲೇ ಕೊಲೆ ಆಗಿದೆ ಅನ್ನೋದಕ್ಕೆ ಆ ಸಮಯದಲ್ಲೇ ದರ್ಶನ್ ಬಂದಿದ್ದಾರಾ ಅಥವಾ ಅಲ್ಲಿ ಬಂದಂಥ ಸಂದರ್ಭದಲ್ಲೇ ಆತ ಸತ್ತಿದ್ದಾನ, ಆ ಟೈಮಲ್ಲೇ ಆತನ ಪ್ರಾಣ ಹೋಗಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ? ಫೋಟೋನ ನೋಡಿಬಿಟ್ಟು ಸಾವಿನ ನಿಖರ ಸಮಯ ಹೇಳೋಕ್ಕೆ ಸಾಧ್ಯ ಆಗುತ್ತಾ? ಆದರೆ ಇಲ್ಲಿ ಮಾಡಿರೋದು ಹಾಗೇನೆ, ಫೋಟೋನ ನೋಡಿ ಸಾವಿನ ಒಂದು ಸಮಯವನ್ನು ಇವರು ನಿಗದಿ ಮಾಡಿದ್ದಾರೆ ಅಥವಾ ಅಂದಾಜು ಮಾಡಿದ್ದಾರೆ ಅಂತ ಸಿ ವಿ ನಾಗೇಶ್ ತಮ್ಮ ವಾದದಲ್ಲಿ ಹೇಳ್ತಿದ್ದಾರೆ. ಫೋಟೋ ಆಧಾರದ ಮೇಲೆ ಸಾವಿನ ಟೈಮ್, ಡೇಟ್ ಇದೆಲ್ಲವನ್ನು ಕೂಡ ಫೈನಲೈಸ್ ಮಾಡಲಾಗಿದೆ ಅಂತ. ಜೊತೆಗೆ ಈ ಶವ ಪರೀಕ್ಷೆ ವರದಿ ಇದೆಯಲ್ಲ, ಪೋಸ್ಟ್ಮಾರ್ಟಮ್ ವರದಿ ಏನಿದೆ, ಅದು 1 ತಿಂಗಳು ವಿಳಂಬವಾಗಿ ಬಂದಿದೆ, ತುಂಬ ಲೇಟಾಗಿ ಬಂದಿದೆ. ಯಾಕೆ ಈ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಲೇಟಾಗಿ ಬಂತು ಅಂತ ಕೂಡ ಈಗ ಪ್ರಶ್ನೆ ಕೇಳ್ತಿದ್ದಾರೆ. ಏನೇನು ಸಿ ವಿ ನಾಗೇಶ್ ಅವರಿಗೆ ಈ ಪ್ರೊಸೀಜರ್ಗಳಲ್ಲಿ ಸಂಶಯ ಬಂದಿದೆ ಅದೆಲ್ಲವನ್ನು ಕೂಡ ಒಂದೊಂದಾಗಿ ಈಗ ನ್ಯಾಯಾಧೀಶರ ಮುಂದೆ, ಜೊತೆಗೆ ಅವರ ಪ್ರತಿವಾದಿ ಆಗಿರುವಂಥ SP ಪ್ರಸನ್ನಕುಮಾರ್ ಅವರಿಗೆ ಈಗ ಒಂದೊಂದೇ ಪಾಯಿಂಟ್ಗಳನ್ನು ಇಡ್ತಿದ್ದಾರೆ. ಈಗ 1, 2, 3 ಅಂತ ಏನೇನು ಸಂಶಯಗಳಿದೆ. ಯಾಕೆ ನೀವು ಲೇಟ್ ಮಾಡಿದ್ರಿ, ಫೋಟೋ ಆಧಾರದ ಮೇಲೆ ಹೇಗೆ ಸಾವಿನ ಒಂದು ಡೇಟನ್ನು, ಟೈಮನ್ನು ನೀವು ಫಿಕ್ಸ್ ಮಾಡಿದ್ರಿ, ಹಾಗೆ ಈ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮೃತದೇಹದ ಪರೀಕ್ಷೆ ಆಯ್ತಲ್ಲ ಅದಾದಮೇಲೆ ಯಾಕೆ 1 ತಿಂಗಳಾದಮೇಲೆ ರಿಪೋರ್ಟ್ ಬರುತ್ತೆ, ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಲಾಗಿದೆ. ಜೊತೆಗೆ FIR ಅನ್ನು ದಾಖಲಿಸಿರೋದು ಆ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಕೊಟ್ಟಿರುವಂಥ ಕಂಪ್ಲೇಂಟ್ನ ಆಧಾರದ ಮೇಲೆ. ಅದಾದಮೇಲೆ ನೀವೇನು ಸ್ಥಳ ಮಾಜೂರು ಆನ್ ಟೈಮ್ ಮಾಡಿದ್ರಾ, ಅದು ಲೇಟ್ ಆಗಿದೆ. ಅದಾದಮೇಲೆ ಆ ಬಾಡಿಯ ಪರೀಕ್ಷೆಗೆ ಏನು ಪೋಸ್ಟ್ಮಾರ್ಟಮ್ ತೆಗೆದುಕೊಂಡು ಹೋಗೋದು ಅದು ಕೂಡ ತಡ ಆಗಿದೆ. ಇದೆಲ್ಲ ಆದಮೇಲೆ ರಿಪೋರ್ಟ್ ಬರೋದಾದರೂ ಬೇಗ ಬಂದಿದೆ, ಇಲ್ಲ ರಿಪೋರ್ಟ್ ಕೂಡ ಲೇಟಾಗಿ ಬಂದಿದೆ. ಯಾಕೆ ಅಂತ ಈಗ ಸಿ ವಿ ನಾಗೇಶ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಮೃತದೇಹ ಶೈತ್ಯಾಗಾರದಲ್ಲಿ ಇಟ್ಟಿದ್ದರಿಂದ ಸರಿಯಾದಂಥ ಸಮಯ, ಎಕ್ಸಾಕ್ಟ್ ಡೇಟ್ ಅಥವಾ ಎಕ್ಸಾಕ್ಟ್ ಟೈಮ್ ಯಾವಾಗ ಆತನ ಹತ್ಯೆ ಆಗಿದೆ ಅದನ್ನು ಕೂಡ ಕ್ಲಿಯರ್ ಆಗಿ ತಿಳಿಸಲಾಗಿಲ್ಲ. ಅಂದರೆ ಇದರ ಉದ್ದೇಶ ಏನು ಅಂತ ಈಗ ಪ್ರಶ್ನೆ ಮಾಡಲಾಗಿದೆ. ಸೊ ಸಿ ವಿ ನಾಗೇಶ್ ಅವರೀಗ ಕೇಳ್ತಿರುವಂಥ ಪ್ರಶ್ನೆ ಶವ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ, ಸೊ ಮೃತದೇಹ ಶೈತ್ಯಾಗಾರದಲ್ಲಿ ಇಟ್ಟಿದ್ದರಿಂದ ಸಾವಿನ ನಿಖರ ಸಮಯ ಗೊತ್ತಾಗಿಲ್ಲ, ಫೋಟೋದ ಆಧಾರದ ಮೇಲೆ ಇವರು ಹೇಳಿದಾರಂತ. ಆದರೆ FSLಗೆ ರಿಪೋರ್ಟನ್ನು ಕಳಿಸಿರುವಂಥ ಪ್ರಕಾರ ಅವರು ಪ್ರಾಪರ್ ಆದಂಥ ಫೋಟೋ ಆಧಾರದ ಮೇಲೆ ರಿಪೋರ್ಟ್ ಕೊಡ್ತಾರಾ ಅನ್ನೋದಿಲ್ಲ ಪ್ರಶ್ನೆ. ಮೇ ಬಿ SP ಪ್ರಸನ್ನಕುಮಾರ್ ಅದಕ್ಕೆ ಉತ್ತರವನ್ನು ಕೊಡ್ಬೋದು. ಜೊತೆಗೆ ಗಾಯದ ಗುರುತಿದೆಯಲ್ಲ ಅದು ಕೇವಲ 1.5 ಇಂಟು 2.5 ಸೆಂಟಿಮೀಟರ್ ಗಾಯ ಬಿಟ್ಟರೆ ಉಳಿದವು ರಕ್ತದ ಗಾಯಗಳಲ್ಲ ಅಂತ ಈಗ ಸಿ ವಿ ನಾಗೇಶ್ ಅವರು ಹೇಳಿದ್ದಾರೆ. ಗೊತ್ತಿಲ್ಲ ಅವ್ರು ಯಾವ ಆಧಾರದ ಮೇಲೆ ಈ 1.5 ಇಂಟು 2.5 ಸೆಂಟಿಮೀಟರ್ ಅವ್ರಿಗಿರುವಂಥ ಸೋರ್ಸ್ ಏನು ಅಥವಾ ಯಾವ ರಿಪೋರ್ಟ್ ಆಧಾರದಲ್ಲಿ ಅವ್ರು ಹೇಳ್ತಿದ್ದಾರೆ ಅಂತ ಮೇ ಬಿ ಅದನ್ನು ಕೋರ್ಟ್ ಮುಂದೆ ಅವರು ಪ್ರೂವ್ ಮಾಡಬೇಕಾಗುತ್ತೆ. ಹೌದಾ ಇಷ್ಟೇನೇ ಗಾಯ ಅನ್ನೋದಕ್ಕೆ ಏನು ಸಾಕ್ಷ್ಯ ಇದೆ ಅಥವಾ ಏನು ರಿಪೋರ್ಟ್ ನಿಮ್ಮ ಕೈಲಿದೆ, ಸೊ ಅದನ್ನು ಅವರು ಕೋರ್ಟ್ಗೆ ನೀಡಬೇಕಾಗುತ್ತೆ, ಇಷ್ಟೇ ಗಾಯ ಆಗಿದೆ ಅನ್ನೋದಕ್ಕೆ. ಸೊ ಅದು ಕೂಡ ಕೋರ್ಟ್ ಹೇಳಿದ ಕೂಡಲೇ ಅಷ್ಟೇ ಗಾಯ ಆಗಿರೋದಾ ಅಂತ ಕೇಳೋದಿಲ್ಲ. ಅದಕ್ಕೆ ಬೇಕಾದಂಥ ಪ್ರೂಫ್ ಏನಿದೆ ಅಥವಾ ದಾಖಲೆ ಏನಿದೆ ಅನ್ನೋದ್ರ ಬಗ್ಗೆ ಅಥವಾ ರಿಪೋರ್ಟ್, ಮುಖ್ಯವಾಗಿ ರಿಪೋರ್ಟ್ ಏನಿದೆ ಅನ್ನೋದನ್ನು ಕೇಳುತ್ತೆ. ಸೊ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಅಲ್ಲಿ ಕೊಲೆ ಮಾಡಿರುವಂಥ ಆರೋಪ ಇದೆ. ಇವರು ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಕೊಟ್ಟಿರುವಂಥ ಕಂಪ್ಲೇಂಟ್, ಅಂದರೆ ಮೊದಲಿಗೆ ನೋಡಿರುವಂಥವ್ರೆ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ, ಅವ್ರು ಬಂದು ನೋಡಿದಾಗ ಒಂದು ಬಾಡಿ ಬಿದ್ದಿರುತ್ತೆ. ಸೊ ಅದಾದಮೇಲೆ ಸ್ಥಳೀಯ ಪೊಲೀಸ್ ಠಾಣೆಗೆ ಅವ್ರು ತಿಳಿಸ್ತಾರೆ. ಅದಾದಮೇಲೆ ಪೊಲೀಸರು ಆ ಸ್ಪಾಟಿಗೆ ಬಂದು ಮೃತದೇಹವನ್ನು ಮಹಜರು ಮಾಡೋದಾಗಲಿ, ಪೋಸ್ಟ್ಮಾರ್ಟಮ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ಎಲ್ಲವೂ ಕೂಡ ಲೇಟ್ ಆಗಿದೆ, ಡಿಲೇ ಆಗಿದೆ. ಯಾಕೆ ಅಂತ ಯಾವುದೇ ಮೋಸದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಲಾಗಿಲ್ಲ ಅಥವಾ ಬಲವಂತದಿಂದ ಅಪಹರಣ ಮಾಡದಂತ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ. ಯಾವುದೇ ಮೋಸ ಮಾಡಿ, ಪಿತೂರಿ ಮಾಡಿ, ಕಾನ್ಸ್ಪಿರಸಿ ಮಾಡಿ ಆತನನ್ನ ಕಿಡ್ನ್ಯಾಪ್ ಮಾಡುವಂತ ಯಾವುದೇ ವಿಷಯ ಇಲ್ಲ. ಜೊತೆಗೆ ಆತನನ್ನ ಫೋರ್ಸ್ ಮಾಡಲಾಗಿದೆಯಾ, ಬಲವಂತವಾಗಿ ಕರ್ಕೊಂಡು ಬರಲಾಗಿದೆಯಾ, ಇಲ್ಲ, ಅದನ್ನು ಕೂಡ ಮಾಡಿಲ್ಲ. ಜೊತೆಗೆ ಆತನನ್ನ ಕಿಡ್ನ್ಯಾಪ್ ಮಾಡಿರುವಂತ ಯಾವುದೇ ಸಾಕ್ಷ್ಯ ಇಲ್ಲ. ಆತನ ಏನಾದರೂ ದುರ್ಗದಿಂದ ಬಾಯಿಗೆಲ್ಲ ಬಟ್ಟೆ ಕಟ್ಟಿ ಕೈಕಾಲು ಕಟ್ಟಿ ಎತ್ತಾಕೊಂಡ್ ಬಂದಿದ್ದಾರಾ ಅಥವಾ ಆತನ ಏನೋ ಕಿಡ್ನ್ಯಾಪ್ ಆಗಿದೆಯಾ, ಫೋರ್ಸ್ಫುಲಿ ಆತನನ್ನ
ಹೆದರಿಸಿ ಬೆದರಿಸಿ ಏನಾದರೂ ಕರ್ಕೊಂಡು ಬಂದಿದ್ರೆ ಅಂತ ಏನಾದರೂ ಸೂಚನೆಗಳಿದ್ರೆ, ಅಥವಾ ಸಿಕ್ಕಿರುವಂಥ CCTV ಫುಟೇಜ್ನಲ್ಲೂ ಕೂಡ ಆತ ತುಂಬ ಹೆದರಿ ಬಂದಿರುವಂಥದ್ದಿದ್ರೆ ಹೌದು ಆತನನ್ನು ಫೋರ್ಸ್ಫುಲಿ ಕರ್ಕೊಂಡು ಬಂದಿದ್ದಾರೆ ಅಂತ ಅಂದ್ಕೊಳ್ಬೋದು. ಆದರೆ ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಂಡು ಬರಬೇಕಾದ್ರೆ ರೇಣುಕಾಸ್ವಾಮಿ ಮೇಲೆ ಯಾವುದೇ ಬೆದರಿಕೆ ಹಾಕೋದಾಗಲಿ ಅಥವಾ ಬಲವಂತದಿಂದ ಆತನನ್ನು ಎಳ್ಕೊಂಡು ಬರೋದಾಗಲಿ, ಗಾಡಿಗೆ ಹತ್ಸೋದಾಗಲಿ ಇದ್ಯಾವುದೂ ಕೂಡ ಇಲ್ಲ. ಬಲವಂತದಿಂದ ಅಪಹರಣ ಮಾಡಿದಂಥ ಬಗ್ಗೆ ಸಾಕ್ಷ್ಯಗಳಿಲ್ಲ. ಒಬ್ಬ ವ್ಯಕ್ತಿಯನ್ನು ಆತನಿಗೆ ಬರುವ ಇಚ್ಛೆ ಇಲ್ಲದೇ ಇದ್ದರೂ ಕೂಡ ಬಲವಂತವಾಗಿ ಕರ್ಕೊಂಡು ಬರೋದಾದರೆ ಅದು ಬೇರೆ ವಿಚಾರ ಆಗುತ್ತೆ. ಆದರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಆತನನ್ನು ಒತ್ತಾಯದಿಂದ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದಿರುವಂಥ ಯಾವುದಾದ್ರೂ ಒಂದು ಸಾಕ್ಷ್ಯ ಇದ್ದರೆ ನಮ್ಮ ಪ್ರತಿವಾದಿಗಳು ಅದನ್ನು ತಿಳಿಸ್ಬೋದು. ಯಾವುದೇ ಮೋಸದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಲಾಗಿದೆಯಾ, ಏನಾದರೂ ಅಲ್ಲಿ ಒಂದು ಪಿತೂರಿ ಮಾಡಿ ಪ್ಲ್ಯಾನ್ ಮಾಡಿ ಆತನನ್ನು ಅಲ್ಲಿಂದ ಕರ್ಕೊಂಡು ಬರುವಂಥದ್ದು ಯಾವುದೇ ಸಾಕ್ಷ್ಯಗಳು ಇಲ್ಲ ಅಂತ ಈಗ ಸಿ.ವಿ. ನಾಗೇಶ್ ಅವರು ಹೇಳ್ತಿದ್ದಾರೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಒತ್ತಾಯದಿಂದ ಕರೆತಂಥ ಬಗ್ಗೆ ಸಾಕ್ಷ್ಯ ಇಲ್ಲ. ಎಲ್ಲ ಕಡೆ ಕೂಡ ಆತ ತನ್ನ ಓನ್ ಕನ್ಸೆಂಟಿಂದ ಬಂದಿರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ಯಾವುದೇ ಮೋಸ ಇಲ್ಲ, ನಂಬರ್ 1. ಎರಡನೇದಾಗಿ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಲಾಗಿಲ್ಲ. ಕಿಡ್ನ್ಯಾಪ್ ಆರೋಪ ಮಾಡ್ತಿದ್ದಾರಲ್ಲ ಇವರು, ಎಲ್ಲಿ ಕಿಡ್ನ್ಯಾಪ್ ಮಾಡಲಾಗಿದೆ ರೇಣುಕಾಸ್ವಾಮಿಯನ್ನು? ಎಲ್ಲಿ ಆತನ ಮೇಲೆ ಬಲವಂತವಾಗಿ ಬಾರಪ್ಪ ನೀನು ಅಂತ ಹೇಳ್ಕೊಂಡು ಬಂದಿದ್ದಾರೆ ಆಯ್ತಾನೆ? ಏನಿಲ್ಲ, ಅಂಥದ್ದು ಯಾವ ಸಾಕ್ಷ್ಯಗಳು ಕೂಡ ಇಲ್ಲ ಅಂತ ಸಿ.ವಿ. ನಾಗೇಶ್ ಹೇಳ್ತಿದ್ದಾರೆ. ಯಾಕಂದರೆ ಹಲವಾರು ಫುಟೇಜ್ಗಳು ಸಿಕ್ಕಿದ್ವು ಅಲ್ಲಿಂದ ಬರಬೇಕಾದ್ರೆ. ಆ ಕಾರ್ ಹತ್ತುವಂಥ ಫುಟೇಜ್ ಇರ್ಬೋದು, ಅದಾದಮೇಲೆ ಆನ್ ದ ವೇ ಒಂದು ಡಾಬಾದಲ್ಲಿ ಇವ್ರು ಹೋಗಿ ಅಲ್ಲಿ ಎಣ್ಣೆ ಹೊಡೆದು ಅದಾದಮೇಲೆ ಅಲ್ಲಿಂದ ಹೊರಟಿರೋದಿರ್ಬೋದು. ಎಲ್ಲಿ ಕೂಡ ರೇಣುಕಾಸ್ವಾಮಿಯ ಬಾಡಿ ಲ್ಯಾಂಗ್ವೇಜ್ ಏನಿದೆ ಅಲ್ಲಿ ಆತ ಹೆದರುವಂಥದ್ದಾಗಲಿ ಅಥವಾ ಭಯದಿಂದ ಬೆಂಗಳೂರಿಗೆ ಬರ್ತಿದ್ದಾನೆ ಅಂತಾಗಲಿ ಅದೆಲ್ಲೂ ಕೂಡ ಕಂಡು ಬಂದಿಲ್ಲ. ಮೇ ಬಿ ಅದಕ್ಕೆ ಕಾರಣ ಬೇರೆ ಇರ್ಬೋದು. ಅಲ್ಲಿ ಬಂದಿರುವಂಥ ಮೆಸೇಜ್, ಅಲ್ಲಿ ಪವಿತ್ರಗೌಡ ಸಿಗ್ತಾಳೆ, ಮಾತಾಡ್ಬೋದು, ಮೀಟ್ ಆಗ್ಬೋದು ಅಂಥದ್ದು ಏನೋ ಒಂದು ಲೆಕ್ಕಾಚಾರ ಇತ್ತೋ ಏನೋ ಗೊತ್ತಿಲ್ಲ. ಆ ಒಂದು ಆಸೆಯಲ್ಲಿ ಆತ ಬರ್ತಾ ಇದ್ನೋ ಏನೋ, ಅದು ಸಾಕ್ಷಿಗಳ ಮೂಲಕ ಅಥವಾ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಆದರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ದುರ್ಗದಿಂದ ಎಲ್ಲೂ ಕೂಡ ಒತ್ತಾಯ, ಆತನ ಮೇಲೆ ಯಾವುದೇ ದಬ್ಬಾಳಿಕೆ ಅಥವಾ ಆತನನ್ನು ಹೆದರಿಸಿ ಥ್ರೆಟ್ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದಿರುವಂಥ ಯಾವುದಾದ್ರೂ ಸಾಕ್ಷ್ಯ ಇದ್ದರೆ ದಯವಿಟ್ಟು ತಿಳಿಸಿ ನನಗೆ. ಏನಾದರೂ ಪ್ರೂಫ್ ಇದ್ದರೆ ಆತ ಹೆದರಿರುವಂಥದ್ದು ಅಥವಾ ಆತನ ಶರ್ಟ್ ಪಟ್ಟಿ ಹಿಡ್ಕೊಂಡು ಏನಾದರೂ ಹೇಳ್ಕೊಂಡು ಹೋಟ್ಲೊಳಗೆ ಹೋದ್ರೆ, ಗಾಡಿ ಹತ್ತಿಸ್ಬೇಕಾದ್ರೆ ಹತ್ತೋ ಗಾಡಿನ ಅಂಥೇಳಿ ಹೆದರಿಸಿ ಆತ ಕೂತಿರುವಂಥದ್ದಾಗಲಿ ಯಾವುದೂ ಕೂಡ ಸಾಕ್ಷ್ಯಗಳು ಇಲ್ಲ. ಒಂದು ಕಿಡ್ನ್ಯಾಪ್ ಅಂತ ಅಂದರೆ ಇಂಥದ್ದೆಲ್ಲ ನಡೀತವೆ, ಜಬರ್ದಸ್ತಿಯಿಂದ ಪೋರ್ಚರಿ ಮಾಡಿ ಪ್ರಾಣ ಭಯ ಒಡ್ಡಿ ನೀನು ಗಾಡಿ ಹತ್ತಬೇಕು, ನೀನು ಬೆಂಗಳೂರಿಗೆ ಬರಬೇಕು ಅಂತ. ಆದರೆ ಎಲ್ಲ ಕಡೆ ಕೂಡ ಆತನೇ ಬಂದಿರೋ ಹಾಗಿದೆ, ಕ್ಯಾಶುವಲ್ ಆಗಿರುವಂಥದ್ದು ಫುಟೇಜ್ಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಬಲವಂತ ಅಥವಾ ಅಪಹರಣ ಅನ್ನೋದಕ್ಕೆ ಏನು ಸಾಕ್ಷ್ಯ ಇದೆ ಅಂತ